ಈಗ ಬ್ಯಾಂಕ್ ಹೋಗ್ತೀವಿ, ಬ್ಯಾಂಕಲ್ಲಿ ಎಲ್ಲ ಹಿಂದಿಯವರು ಇರ್ತಾರೆ, ಇಲ್ಲ ಗಾಳಿ ತಗೊಂತಾರೆ, ಇಲ್ಲೇದು ಉಸಿರಾಡ್ತಾರೆ, ಇಲ್ಲೇ ನೀರು ಕುಡಿತಾರೆ. ಕನ್ನಡ ಕಲಿಯಲ್ಲ ಅಂದ್ರೆ ಇನ್ನು ಯಾಕಿರ್ಬೇಕು ಅವರು? ನಾವೇ ಅವ್ರ ಭಾಷೆಗೆ ನಾವು ಅಡಿಟ್ ಆಗಿಬಿಟ್ರೆ ಅದು ಕಷ್ಟ ಆಗುತ್ತೆ. ಕನ್ನಡ ಮಾತಾಡಲೇಬೇಕು. ಎಲ್ಲರೂ ಕನ್ನಡ ಕಲಿಬೇಕು. ಮೇನ್ ಬ್ಯಾಂಕಲ್ಲಿ ಸ್ಟಾಫ್ನ ಕನ್ನಡ ಹಾಕಬೇಕು. ಈಗ ಅದರ್ ಭಾಷೆ ಮಾತಾಡ್ತಾರೆ, ನಮ್ಮ ಕನ್ನಡದಲ್ಲಿ ಹೋಗ್ತಾರೆ, ಅನ್ಎಜುಕೇಟೆಡ್ ಹೋಗ್ತಾರೆ, ಗೊತ್ತಿಲ್ಲ ಅಂತಾರೆ, ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ. ಅದೇ ಎಲ್ಲ ಕಡೆನೂ ಕನ್ನಡ ಕಲಿಬೇಕು. ನಾವು ಕನ್ನಡ ನೆಲ ಜಲ ಎಲ್ಲ ಇದು ಮಾಡ್ತೀವಲ್ಲ, ಕನ್ನಡ ನಾವು ಕಂಪಲ್ಸರಿ ಮಾತಾಡಲೇಬೇಕು. ಎಲ್ಲಿ ತಪ್ಪಾಗ್ತಿದೆ ಅಂತ ಅನ್ಸುತ್ತೆ? ಎಲ್ಲಿ ಸರ್, ಈಗ ಕನ್ನಡ ಕಲಿಸೋರ ವಿಚಾರದಲ್ಲಿ ಈಗ ಬ್ಯಾಂಕ್ ಹೋಗ್ತೀವಿ, ಬ್ಯಾಂಕಲ್ಲಿ ಎಲ್ಲ ಹಿಂದಿಯವರು ಇರ್ತಾರೆ, ನಮ್ಮ ಕನ್ನಡದವ್ರಿಗೆ ಬರಲ್ಲ ಅದು. ಎಲ್ಲ ಕನ್ನಡ ಹಾಕಿದ್ರೆ ಕನ್ನಡ ಮಾತಾಡ್ಬೇಕಲ್ಲಿ. ಸ್ಟಾಫನ್ ಕನ್ನಡ ಹಾಕಿದ್ರೆ ಎಲ್ಲರೂ ಕನ್ನಡ ಹಾಕ್ತಾರಲ್ಲ. ಈಗ ಹಿಂದಿಯವ್ರು ಮಾತಾಡ್ತಾರೆ, ನಮ್ಮ ಕನ್ನಡ ಅರ್ಥ ಆಗಲ್ಲ ಅವ್ರಿಗೆ. ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ. ಯಾವ ಕಾರಣಕ್ಕೆ ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ? ಕನ್ನಡ ಮಾತಾಡಲ್ಲ ಅಂತಂದ್ರೆ ನಾವು ಸರ್, ಈಗ ಅವ್ರು ಯಾವುದೇ ಭಾಷೆ ಮಾತಾಡೋದು ನಾವು ಕನ್ನಡದಲ್ಲೇ ಮಾತಾಡಬೇಕು. ಅವಾಗ ಅವರೇ ಕಲಿತಾರೆ. ಈಗ ಆಪ್ಷನ್ ಕೊಡಬಾರ್ದು. ಈಗ ನಾವು ಅಂಗಡಿಗೆ ಹೋಗ್ತೀವಿ, ಅವ್ನು ಹಿಂದಿಯಲ್ಲಿ ಮಾತಾಡಿದ್ರೆ ನಾವು ಕನ್ನಡದಲ್ಲಿ ಮಾತಾಡಬೇಕು. ಅವ್ನು ಮಾತಾಡಿದ್ರೆ ಅವಾಗ ಅವನೇ ಕನ್ನಡ ಕಲಿತಾನೆ. ನಾವು ಹಿಂದಿ ಮಾತಾಡೋಕೆ ಹೋದ್ರೆ ಅವ್ನು ಹಿಂದಿಯಲ್ಲೇ ಇರ್ತಾನಾಗ. ಆ ಥರ ನಾವು ಕನ್ನಡ ಮಾತಾಡೋಕೆ ಸ್ಟಾರ್ಟ್ ಆಗಿಬಿಟ್ರೆ ಆಗ ಅದು ಕನ್ನಡಗೆ ಆಗುತ್ತೆ. ಏನು ಹೇಳ್ತೀರಾ ಕನ್ನಡ ಕಲಿಯಲ್ಲ ಅಂತ ಹೇಳೋರಿಗೆ? ಕಲಿಯಲ್ಲ ಅಂತ ಹೇಳೋರಿಗೆ ಮಾತಾಡೋದು ನಾವು ಕಲಿಯಲ್ಲ, ಅದು ಗಾಂಚಲಿ ಅದು. ಅಂಥವ್ರಿಗೆ ನಮ್ಮ ಇದು ಓಡಿಸ್ಬೇಕಷ್ಟೇ. ಕನ್ನಡ ಬಿಟ್ಟು ಓಡಿಸ್ಬೇಕು. ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಕಲಿಯಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗ? ಕನ್ನಡ ಕಲಿಯಲ್ಲ ಅಂದಮೇಲೆ ಹೆಂಗೆ? ಇಲ್ಲ ಗಾಳಿ ತಗೊತಾರೆ, ಇಲ್ಲೇದು ಉಸಿರಾಡ್ತಾರೆ, ಇಲ್ಲೇ ನೀರು ಕುಡಿತಾರೆ. ಕನ್ನಡ ಕಲಿಯಲ್ಲ ಅಂದ್ರೆ ಇನ್ನು ಯಾಕಿರ್ಬೇಕು ಅವರು? ಅವ್ರ ಭಾಷೆಗೆ ಅವ್ರು ಹೋಗ್ಲಿ. ಯಾಕಂದ್ರೆ ಇಲ್ಲಿ ಕೆಲಸ, ಇಲ್ಲಿ ಊಟ, ಕನ್ನಡ ಕೆಲಸ ಇಲ್ಲಿ, ಮಲಗೋದಿಲ್ಲಿ, ನೀರು ಕುಡಿಯೋದಿಲ್ಲ, ಎಲ್ಲ ಇಲ್ಲ ಕನ್ನಡನೇ ಏನು ಮಾತಾಡಲ್ಲ ಅಂದಮೇಲೆ ಇನ್ನು ಯಾಕಿರ್ಬೇಕು ಅವರು? ಯಾಕೆ ಈ ಥರ ಒಂದು ಭಾವನೆ ಬರುತ್ತೆ ಅವರಿಗೆ? ಸರ್, ಭಾಷೆಯಿಂದ ಏನಾಗ್ಬಿಡುತ್ತೆ? ಭಾಷೆಯಿಂದ ಏನಾಗುತ್ತೆ ಅಂದರೆ ಸರ್, ಈಗ ಅವ್ರ ಕಡೆ ಹೋಗಿ ನಾವು ಇವಾಗ ಬೇರೆ ಕಡೆ ಹೋಗಿ ಬೇರೆ ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಬಂದರೂ ಅವ್ರು ಮಾತಾಡಲ್ಲ. ಈಗ ಬೇರೆ ಕಡೆ ಬೇರೆ ಲ್ಯಾಂಗ್ವೇಜ್ಗೆ ಹೋದರೆ ಅವ್ರ ಲ್ಯಾಂಗ್ವೇಜು ಬರುತ್ತೆ, ಬಟ್ ಅವರು ಅದೇ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ. ಯಾಕಂದರೆ ಅದು ಅವ್ರ ಭಾಷೆ ಬಿಟ್ಕೊಡಲ್ಲ. ಅದರಿಂದ ನಾವು ಕನ್ನಡನ ನಾವು ನೀಟಾಗಿ ಉಳಿಸಿ ಬೆಳೆಸಬೇಕು. ಅಂದರೆ ಇವಾಗ ಬೇರೆ ಈಗ ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು, ಎಲ್ಲರೂ ತಮಿಳು ಆಗಿರ್ಬೋದು, ಇಂಗ್ಲೀಷ್ ಕಲಿತಾರೆ, ಹಿಂದಿ ಕಲಿತಾರೆ, ಕನ್ನಡ ಯಾಕೆ ಕಲಿ? ಕನ್ನಡ ಯಾಕೆ ಕಲಿಯಲ್ಲ ಅಂದರೆ ಸರ್, ಎಲ್ಲ ಇಲ್ಲೇ ತಗೊತಾರಲ್ಲ, ಕನ್ನಡದ ಫೆಸಿಲಿಟಿ ಐತೆಲ್ಲ. ಅದರಿಂದ ಅವರು ಯಾಕೆ ಕಲಿಯಲ್ಲ ಅಂದರೆ ಅವ್ರಿಗೆಲ್ಲ ಇದೆ ಐತಲ್ಲ, ಫೆಸಿಲಿಟಿ ಇದೆ, ಎಲ್ಲ ಇದೆ, ಕನ್ನಡ ಇದು ಕಲಿಯಲ್ಲ ಅವ್ರಿಗೆ. ಅವರು ಒಂದು ನಮ್ಮ ಭಾಷೆ ಅಂತ ಅವರೊಂದು ಇದು ಮಾಡ್ತಾರೆ. ನಾವೆಲ್ಲ ಕನ್ನಡ, ನಾವು ಯಾರೇ ಏನೇ ಭಾಷೆ ಮಾತಾಡಿ ನಾವು ಕರೆಕ್ಟಾಗಿ ಕನ್ನಡ ಮಾತಾಡಿಬಿಟ್ರೆ ಅವರು ನಮ್ಮ ಹತ್ರ ಮಾತಾಡೋಕೆ ಇದು ಮಾಡ್ತಾರೆ. ನಾವೇ ಅವ್ರ ಭಾಷೆಗೆ ನಾವು ಅಡಿಟ್ ಆಗಿಬಿಟ್ರೆ ಅದು ಕಷ್ಟ ಆಗುತ್ತೆ. ಅವರು ಅಡಿಟ್ ಆಗ್ತಾರೆ. ಈಗ ಅವರು 2 ಸಲ 3 ಸಲ ಮಾತಾಡಿಸ್ಮೇಲೆ ಹಿಂದಿಯಲ್ಲೇ ಮಾತಾಡ್ತಾ ಇದ್ದಾರೆ, ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಅವಾಗ ಅವ್ನು ಕನ್ನಡ ಮಾತಾಡೋಕೆ ನಮ್ಮ ಹತ್ರ ಟ್ರೈ ಮಾಡ್ತಾನೆ. ನಾವೇ ಅವ್ರಿಗೆ ಹಿಂದಿಯಲ್ಲಿ ಮಾತಾಡಿದ್ರೆ ಅವ್ನು ನಮ್ಮನ್ನು ಹಿಂದಿಯಲ್ಲಿ ಮಾತಾಡೋಕೆ ಇದು ಮಾಡ್ತಾನೆ. ನಮ್ಮ ಸರ್ಕಾರ ಯಾವ ರೀತಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಬೇಕು. ಮೇಯ್ನು ಬ್ಯಾಂಕು ಎಲ್ಲೆಲ್ಲಿ ಇದಾಗುತ್ತೆ ಅಲ್ಲೆಲ್ಲ ಬ್ಯಾಂಕಲ್ಲೆಲ್ಲ ಕನ್ನಡ ಸ್ಟಾಫ್ನ ಹಾಕಬೇಕು. ಕನ್ನಡ ಬರಲ್ಲ ಅಂದರೆ ಅವ್ರನ್ನ ಕನ್ನಡ ಕಲಿಯೋಕೆ ಹೇಳ್ಬೇಕು. ಇಷ್ಟು ದಿನ ಟೈಮ್ ಕೊಡಬೇಕು ಅವ್ರಿಗೆ, ಕನ್ನಡ ಕಲಿಬೇಕು ನೀವು ಅಂತ. ಆಗಷ್ಟು ದಿನದಲ್ಲಿ ಕನ್ನಡ ಕಲ್ತಿಲ್ಲ ಅಂದ್ರೆ ಈಗ ಬ್ಯಾಂಕ್ ಹೋಗ್ತೀವಿ, ಅವ್ರು ಹಿಂದಿಯಲ್ಲೆಲ್ಲ ಹೇಳ್ತಾರೆ ಪ್ರೊಸೀಜರ್. ಕನ್ನಡದವ್ರು ಹೆಂಗೆ ಮಾಡ್ತಾರೆ? ಮೇನ್ ಎಸ್ಪೆಷಲಿ ಬ್ಯಾಂಕಲ್ಲಿ ಸಿಕ್ಕಾಪಟ್ಟೆ, ಬ್ಯಾಂಕ್ ಆಫ್ ಬರೋದಲ್ಲಿ ಹೋದರೆ ಒಬ್ರಿಗೋ ಕನ್ನಡ ಬರುತ್ತೆ. ಕನ್ನಡ ಬರೋನು ಮಾತಾಡಲ್ಲ, ಹಿಂದಿ ಬರೋನು ಹಿಂದಿ ಹೇಳ್ತಾರೆ, ಹೋಗ್ಬಿಡ್ತಾರೆ ಅವ್ರಿಗೆ. ಎಸ್ಪೆಷಲಿ ಕನ್ನಡ ಎಲ್ಲ ಸ್ಟಾಫಲ್ಲಿ ಕನ್ನಡ ಹಾಕ್ಬಿಟ್ರೆ ಅವಾಗ ಅದು ಇದಾಗುತ್ತೆ. ಭಾಷೆಯ ಒಂದು ಇದೆ. ಹಾಂ, ಕನ್ನಡ ಕಲಿಬೇಕು ನಾವು ಕಲಿಸ್ಬೇಕು ಅವ್ರಿಗೆ. ಅವ್ರು ಕಲೀಲ್ಲ ಅಂದರೆ ನಾವು ಕಲಿಸ್ಬೇಕು. ಸ್ವೀಟ್ ಪ್ಲಸ್ ಕರ್ನಾಟಕ.